ಪ್ರತಿಭಟನೆ, ಆಕ್ರೋಶ, ಘೋಷಣೆ, ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹ, ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ನಡೀತಾ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ನಡೀತಾ ಇದೆ. ಧಾರವಾಡದಲ್ಲಿ ರ್ಯಾಲಿ, ಪ್ರತಿಭಟನೆ, ಸೆಟ್ ಅನ್ನ ಹೊರಹಾಕಲಾಗ್ತಾ ಇದೆ. ಪ್ರತಿಭಟನೆಗೆ ಬಿಜೆಪಿ ಮುಖಂಡರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡುವಂತೆ ಘೋಷಣೆ ಕೂಗಿರುವಂಥದ್ದು ಪ್ರತಿಭಟನಾಕಾರರು. ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲಿಕ್ಕೆ ಧಾರವಾಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇಂದು ಪ್ರತಿಭಟನೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅನುಮತಿ ಕೇಳಿತ್ತು. ಪೊಲೀಸರು ನಿರಾಕರಿಸಿದ್ರು. ಆದರೆ ಸಂಘಟನೆ ಹೈಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಪೊಲೀಸರೊಂದಿಗೆ ಈ ಬಗ್ಗೆ ಚರ್ಚಿಸಿ ಅಂತ ತಿಳಿಸಿ ವಿಚಾರಣೆಯನ್ನು ಮಾರ್ಚ್ 3ಕ್ಕೆ ಮುಂದೂಡಿತ್ತು. ಈ ನಡುವೆ ಇಂದು ಬಿಜೆಪಿ ಹೋರಾಟಕ್ಕೆ ಪೊಲೀಸರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅನುಮತಿ ಇಲ್ಲದಿದ್ರು ಯುವಕರು ಬೀದಿಗೆ ಇಳಿದಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಭಾಷಣಕ್ಕೆ ಅಡ್ಡಿಪಡಿಸಲಾಗಿದೆ. ವಿಪಕ್ಷ ನಾಯಕ ಅಶೋಕ್ ಭಾಷಣವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು, ಅಡ್ಡಿಪಡಿಸಲಾಗಿದೆ. ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ್ದಾರೆ ಸ್ಟೂಡೆಂಟ್ಸ್. ಗೋ ಬ್ಯಾಕ್ ಅಶೋಕ್ ಅಂತ ಘೋಷಣೆ ಕೂಗಿದ್ದಾರೆ. ಮೈಕ್ ಕೊಟ್ಟು ವಾಪಸ್ ಆಗಿದ್ದಾರೆ ಅಶೋಕ್. ಮುಜುಗರ ಆಗಿದೆ ವಿರೋಧ ಪಕ್ಷ ನಾಯಕ ಅಶೋಕ್ಗೆ. ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರು, ಬಿಜೆಪಿ ನಿಮ್ಗೆ ಸಪೋರ್ಟ್ ಇಲ್ಲಿದೆ ಅಂತ ಹೇಳಲಿಕ್ಕೆ ಹೋದ್ರು. ಅವ್ರಿಗೆ ಗೊತ್ತು ಇವರ ಹೋರಾಟ ಈ ಮುಂಚೆಯಿಂದಲೂ ಆಗ್ತಾ ಇರುವಂಥದ್ದು. ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸೊ ಹೀಗಾಗಿ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿದ್ರು. ಬಿಜೆಪಿಗೆ ಮುಜುಗರ, ಅಶೋಕ್ ಅವರಿಗೆ ಮುಜುಗರ ಆಗಿದೆ. ಮುಜುಗರದ ಪ್ರಸಂಗ ಬಿಜೆಪಿ ನಾಯಕರಿಗೆ. ಅಶೋಕ್ ಅವರಿಗೆ ಗೋ ಬ್ಯಾಕ್ ಅಂದಂತ ಹಿನ್ನೆಲೆಯಲ್ಲಿ ನಾವು ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದ ಹಾಗೆ ಚಪ್ಪಾಳೆ ಕೂಡ ತಟ್ಟಿದ್ರು ಅಲ್ಲಿರುವಂತ ವಿದ್ಯಾರ್ಥಿಗಳು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ವಿದ್ಯಾರ್ಥಿಗಳು ಏನಂತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಗಳಿಂದ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. PC ಆಯ್ತು, PSI ಆಯ್ತು, ಕಳೆದ 2019 ಮತ್ತು 2020 ಅಷ್ಟೇ ಆಗಿದ್ದು ಕನ್ಫರ್ಮ್. ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದಾರೆ. ಇದೊಂದೇ ಸತ್ಯ ಅಲ್ಲ ಸರ್, ಕಳೆದ 3 ಬಾರಿ ಸತ್ತ ನಾವು ಪ್ರತಿಭಟನೆ ಮಾಡಿದ ಕೂಡ ಯಾವುದೇ ರೀತಿಯಿಂದ ಉಪಯೋಗ ಆಗಿಲ್ಲ. ವಿದ್ಯಾರ್ಥಿಗಳು ನಿರಾಸೆಗೆ ಒಳಗಾಗಿದ್ದಾರೆ. ಯಾವುದೇ ರೀತಿಯಿಂದ ಮುಕ್ತವಾದ ಅವಕಾಶ ಇಲ್ಲ ನಮಗೆ. ಮೂಲೆ ಮೂಲೆಯಲ್ಲೂ ಕೂಡ ಪೊಲೀಸರನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗಿದೆ ಸರ್. ಕನ್ಫರ್ಮ್ ಮಾಡಬೇಕು. ಒಳ ಮೀಸಲಾತಿ ಅಂತೆ, ಚುನಾವಣೆ ಅಂತೆ, ಗ್ರಾಮ ಪಂಚಾಯತಿ ಅದು ಸುಳ್ಳು ಹೇಳ್ಕೊಂಡೆ ಸರ್ಕಾರ 3 ವರ್ಷ ಮುಗಿದೋಯ್ತು. ಇನ್ನು ಉಳಿದಿರೋದೇ 2 ವರ್ಷ. ಇನ್ನು 2 ವರ್ಷದಲ್ಲಿ ಕೂಡ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗಲ್ಲ. ಹಾಗಾಗಿ ನಾವು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಾ ಇದೀವಿ ಸರ್. ಪೊಲೀಸ್ ವಯೋಮಿತಿ ಕೂಡ ಹೆಚ್ಚಾಗಿದೆ ಅಂದ್ರೂ ಕೂಡ ನಮಗೆ ಬೇಗ ಕನ್ಫರ್ಮ್ ಮಾಡ್ತಾ ಇಲ್ಲ. ಆಲ್ರೆಡಿ ನಮ್ದು ಏಜ್ ಎಲ್ಲ ಮೀರೋಗಿದೆ ಸರ್. 5 ವರ್ಷ ಕೊಟ್ಟರು ಕೂಡ ನಮಗೆ ಏಜ್ ಬರಲ್ಲ ಸರ್. ಹಾಗಾಗಿ ತುಂಬಾ ಕಷ್ಟ ಆಗಿದೆ ಸರ್ ವಿದ್ಯಾರ್ಥಿಗಳು. ಸುಮಾರು 2,79,000 ಖಾಲಿದೆ ಸರ್ ಹುದ್ದೆಗಳಿದೆ. ಸುಮಾರು ಟೀಚರ್ PSI ಅಲ್ಲಿ, ಪೊಲೀಸ್ ಅಲ್ಲಿ ಎಲ್ಲ ಸರ್ ಕನ್ಫರ್ಮ್ ಇದೆ ಸರ್. ಸುಮಾರು 3-4 ಸಲ ಪ್ರತಿಭಟನೆ ಮಾಡಿದೆ ಸರ್. ಪ್ರತಿ ಉದ್ಯೋಗದಾಗ ಯಾವುದೇ ತರ ಕನ್ಫರ್ಮ್ ಇಲ್ಲ ಸರ್. ಹಂಗಾಗಿ ಬೇಗ ನೇಮಕಾತಿ ಆಗಬೇಕಂತ ಸರ್ ಸರ್ಕಾರದಲ್ಲಿ ಮನವಿ ಮಾಡೋದೇ ಸರ್. ಬೇಗ ನೇಮಕಾತಿ ಆಗಬೇಕು. ಇದೊಂದೇ ಪ್ರಾರಂಭ ಸುಮಾರು 4 ವರ್ಷಗಳಿಂದ ಆಗ್ತಲ್ಲ ಸರ್. ಕನ್ಫರ್ಮ್ ಆಗ್ತಾ ಇಲ್ಲ. ಯಾವುದೇ ತರ ಕನ್ಫರ್ಮ್ ಇಲ್ಲ. ಉದ್ಯೋಗ ಆಯ್ತು, ಚುನಾವಣೆ ಆಯ್ತು, ಅದು ಮೀಸಲಾತಿ ಅಂತೇಳಿ ಎಲ್ಲಾ ತರ ಆಯ್ತೇಳಿ ಈ ಉದ್ಯೋಗ ಯಾವುದು ಕನ್ಫರ್ಮ್ ಆಗಿಲ್ಲ ಸರ್. ಸರ್, ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಕರಾಳವಾದ ದಿನ. ವಿದ್ಯಾರ್ಥಿಗಳು ತಮ್ಮ ಮೂಲಭೂತ ಹಕ್ಕಾದ ನಾವೇನು ಕೇಳತ್ತಿಲ್ಲ ಸರ್. ನೀವು ಗ್ಯಾರಂಟಿ ಕೊಡ್ರಿ, ನಮಗೆ ದುಡ್ಡು ಕೊಡ್ರಿ ಅಂತ ನಾವು ಕೇಳಕತ್ತಿಲ್ಲ. ನಾವು ಕೇಳಕತ್ತಿದ್ದು ನಮ್ಗೆ ಓದಿ ಒಂದು ಬೆಲೆ ಕೊಡ್ರಿ. 4 ವರ್ಷ 5 ವರ್ಷ ವಿದ್ಯಾರ್ಥಿಗಳು ಕುಂತು ಓದ್ತಾರೆ. ಇವ್ರು ಕ್ವಾಲಿಫೈ ಮಾಡಂಗಿಲ್ಲ. ಇವ್ರು ಬರೀ ಕುಂಟ್ರಪ್ಪ ಹೇಳ್ಕೊಂತ ಅವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತ ಬರೀ ಸಮಯ ಸಾಗಿಸ್ಕೊಂತ ಬಂದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ದಿನಾನು
ಇಂಪಾರ್ಟೆಂಟ್ ಐತೆ ಸರ್ ಇಲ್ಲಿ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಊರು ಬಿಟ್ಟು ಧಾರವಾಡಕ್ಕೆ ಬಂದು ಓದ್ತಾನಂತಂದ್ರೆ ತಿಂಗಳಿಗೆ ಏನಿಲ್ಲ 4 ರಿಂದ 5 ಸಾವಿರ ರೂಪಾಯಿ ಖರ್ಚು ಐತಿ. ವಯಸ್ಸಾದ ಅಪ್ಪ ಅಮ್ಮ ಮನೆಯಾಗ ಬಿಟ್ಟು ಅವ ಏನೋ ಒಂದು ಆಶಾಭಾವನೆಯಿಂದ ಇಲ್ಲಿ ಬಂದು ಓದ್ತಿರ್ತಾನೆ. ನಾವೊಂದು ಸರ್ಕಾರಿ ಅಧಿಕಾರಿ ಹಾಕೇನೆ, ಈ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತೇನೆ, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಭವಿಷ್ಯ ನಿರ್ಮಿಸ್ತೇನೆ ಅಂತ ಅವ ಇಲ್ಲಿ ಬಂದು ಓದ್ತಿರ್ತಾನೆ. ಇವ್ರು ಒಂದು ಓದಿಗೊಂದು ಬೆಲೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಬೇಕು ಸರ್ಕಾರ? ಮೊದಲು ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಿದ್ವಿ PSI ಹಗರಣದಲ್ಲಿ. ಅವಾಗ ಇದೇ ಕಾಂಗ್ರೆಸ್ನವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದ ಕೂಡ ಯಾವ ಖಾಲಿ ಉದ್ಯೋಗದವಲ್ಲ ನಾವು ನೇಮಿಸ್ಕೊಂತೇವೆ ಅಂತಂದು. ಬಟ್ ಅವಾಗಿಂದ ಬರೀ ನಮ್ಮ ಮುಗಿಗೆ ತುಪ್ಪ ಹಚ್ಚು ಕೆಲಸ ಮಾಡಕತ್ತಾರ ಸರ್. ಯಾವುದೇ ರೀತಿಯಾದಂತ ಇನ್ನ ಮಟ್ಟ ಕಾಲ್ಫಾರ್ಮ್ ಆಗಿಲ್ಲ. ನಮ್ಮ ಪರವಾಗಿ ಮೊದಲು ಧ್ವನಿ ಎತ್ತಂತ ನಾಯಕರೇ ಈಗ ಮೂಕರಾಗಿ, ಯಾಕೆ ಅವ್ರ ಸರ್ಕಾರ ಆಡಳಿತದಾಗ ಐತಿ. ಅದಕ್ಕೋಸ್ಕರ ಇದೇ ರೀತಿ ನಡೀತಂತಂದ್ರೆ ನಮ್ಮ ಕರ್ನಾಟಕ ಮತ್ತೊಂದು ನೇಪಾಳ ಆಗ್ತದೆ. ಬಟ್ ಅದನ್ನ ನಮಗೆ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನಾವು ವಿದ್ಯಾವಂತ ಯುವಕರಿದ್ದೀವಿ, ಈ ನೆಲದ ಕಾನೂನಿಗೆ ನಾವು ಬೆಲೆ ಕೊಡ್ತೇವೆ. ಇದನ್ನ ಎಚ್ಚರಿಕೆ ಗಂಟೆ ತಗೊಬೇಕು. ಇದನ್ನ ಇಲ್ಲಿಗೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರೊಟೆಸ್ಟ್ ಕ್ರೆಡಿಟ್ ಪಡಿಲಿಕ್ಕೆ ಬಿಜೆಪಿ ಮುಂದಾಗಿದೆಯಂತೆ. ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಅವರೇ, ಕಾಂಗ್ರೆಸ್ ಇದ್ದಿದ್ರು ಆ ಟೈಮ್ನಲ್ಲಿ ಇವರು ಅದನ್ನೇ ಮಾಡಿದ್ರು, ಕ್ರೆಡಿಟ್ಟೇ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ಕಾಂಗ್ರೆಸ್ನವರು. ಇವರೇನು ಸಾಚಗಳ, ಬಿಜೆಪಿಯವರೇನು ಸಾಚಗಳ ಅನ್ನುವಂಥದ್ದೇ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ 40,000 ಹುದ್ದೆಗಳನ್ನ ಭರ್ತಿ ಮಾಡಿದೆ, 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿ ಮಾಡಲಿಕ್ಕೆ ಕ್ರಮ. ಈ ಬಗ್ಗೆ ಸಿಎಂ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಿದ್ದಾರೆ ಅಂತ ಹೇಳಿದ್ರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಕೆಲಸಗಳನ್ನ ಕೊಡಿಸಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಂಡಿದ್ದಾರೆ ಬಿಜೆಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸಿ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇ ಇತ್ತು, ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಿದೆ, ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತದೆ. ಇದೇ ಸಂದರ್ಭದಲ್ಲಿ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಬಂದಂತಹ ರಾಜಕಾರಣಿಗಳಿಗೂ ಯಾವ ರೀತಿಯ ಗೋ ಬ್ಯಾಕ್ ಅನ್ನುವ ಮುಖಾಂತರ ಮುಜುಗರವನ್ನ ಕೂಡ ತರಲಾಯಿತು. ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಹೌದು ಪೃಥ್ವಿರಾಜ್, ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಕಾವಿನ ಕಟ್ಟೆ ಇವತ್ತು ಧಾರವಾಡದಲ್ಲಿ ಒಡೆದಿದೆ ಅಂತ ಹೇಳ್ಬೋದು. ಪ್ರತಿಭಟನಾಕಾರರಿಗೆ ಏನಂತಂದ್ರೆ ನಗರದ ಶ್ರೀನಗರದಿಂದ ಏನು ಬಿಜನ್ ಕಾಂಪೌಂಡ್ವರೆಗೆ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಜುಬ್ಲಿ ಸರ್ಕಲ್ ವರೆಗೂ ಪರ್ಮಿಷನ್ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿ ನಾಯಕರು ಮತ್ತು ಪ್ರತಿಭಟನಾಕಾರರ ನಡುವೆ ಕೂಡ ವಾಗ್ವಾದ ಆಯಿತು. ಜೊತೆಗೆ ಪೊಲೀಸರಿಗೂ ಕೂಡ ಮೇಲೆ ನುಗ್ಗಿ ಬ್ಯಾರಿಕೇಡ್ ನುಗ್ಗಿ ತಳ್ಳಿ ಕೂಡ ಮುಂದುವರಿಕೆ ಪ್ರಯತ್ನವನ್ನ ಪಟ್ಟರು. ಆ ಸಮಯದಲ್ಲಿ ಕೂಡ ಪ್ರತಿಭಟನಾಕಾರರು ಬ್ಯಾನರ್ನ ಸುಟ್ಟಿದಂತ ಮತ್ತು ಆ ಪ್ರತಿಭಟನಾಕಾರರನ್ನು ಮತ್ತು ಪೊಲೀಸರ ತಳ್ಳಾಟ ಕೂಡ ನಡೆದಿತ್ತು. ಈ ವಿಚಾರವಾಗಿ ಮಾತಾಡೋದಕ್ಕೆ ಪ್ರತಿಭಟನಾ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಕಾಂತಕುಮಾರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾರೆ. ಸರ್, ತಮ್ಮ ಬೇಡಿಕೆ ಇತ್ತು, ಈಗಾಗಲೇ ಏನು ಇವತ್ತು? ಸರ್, ನಮ್ಮ ಬೇಡಿಕೆ ರಾಜ್ಯದಲ್ಲಿರುವ 2,84,000 43 ಡಿಪಾರ್ಟ್ಮೆಂಟ್ ಇಂದ 2,84,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇದು 4ನೇ ಬಾರಿ ಪ್ರತಿಭಟನೆ ಮಾಡ್ತಾ ಇರೋ ಧಾರವಾಡದಲ್ಲಿ. ಕಳೆದ ಬಾರಿ ಸೆಪ್ಟೆಂಬರ್ ಅಲ್ಲಿ 50,000 ವಿದ್ಯಾರ್ಥಿಗಳು ಸೇರಿದಾಗೂ 50ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರಿದಾಗೂ ಈ ರೀತಿ ನಡ್ಕೊಂಡಿರ್ಲಿಲ್ಲ, ಈ ರೀತಿ ಆಗಿರ್ಲಿಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಪೊಲೀಸ್ ಅಂದ್ರೆ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕಂತ ಕೆಲಸ ಮಾಡಿದೆ. ಇವತ್ತು ಏನ್ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದೀವಿ, ಈ ಒಂದು ಹೋರಾಟ ನಮ್ಮ ಬೇಡಿಕೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಾವು ಯಾರಿಗೂ ಹಿಂಗ್ ಕಲ್ಲೊಡೆಯೋದು ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇಲ್ಲ. 50-60,000 ಜನ ಸೇರಿ ಹೋರಾಟ ಮಾಡಿದಾಗೆ ನ್ಯಾಯ ನಮ್ಮ ಬೇಡಿಕೆ ಈಡೇರಿ. ಇವತ್ತು ಸ್ಟೂಡೆಂಟ್ಸ್ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಈ ಸರ್ಕಾರ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ಧಾರವಾಡದಲ್ಲಿ 1 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವತ್ತು ಹಗಲು ರಾತ್ರಿ ಇವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಹೋಟ್ಲಲ್ಲಿ ಹೋಗಿ ಬಾರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವನು ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ, ಕ್ಯಾಟರಿಂಗ್ ವರ್ಕ್ ಕೆಲಸ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ಕೆಲಸ ಮಾಡ್ಕೊಂಡು ಓದ್ತಾ ಇದಾರೆ ಅಂತಂದ್ರೆ ಇವ್ರನ್ನ ಕಡೆಗಣಿಸಿದ್ದಾರೆ. ಲಾಸ್ಟ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿದ್ವಿ ನಾವು ಇವಾಗಲೇ ರೆಕ್ರೂಟ್ಮೆಂಟ್ ಮಾಡ್ತೀವಿ 56,000 ವೇಕೆನ್ಸಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಮಾಡಿಲ್ಲ ಸರ್. ಇದು ಸರ್ಕಾರ ವಿದ್ಯಾರ್ಥಿಗಳಿಂದ ಸರ್ಕಾರ ಇವರು ಫ್ರೀ ಬೀಸ್ ಇರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಮತ್ತೆ ಇವರು ಏನೋ ಒಂದು ಬಿಲ್ ತಗೊಂಡೋಗಿ ಗವರ್ನರ್ ಕೊಟ್ಟರು, ಅವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ನೋಡಿ ಸರ್, ಬೇಕು ಅಂತ ಮಾಡ್ತಾ ಇರೋಂತ ಮಿಸ್ಟೇಕ್ಸ್. ಯಾವುದೇ ಮಿಸ್ಟೇಕ್ಸ್ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥದ್ದು ಪವರ್ನ ಲೆಜಿಸ್ಲೇಟಿವ್ ಕೊಟ್ಟಿದೀವಿ. ಅದನ್ನ ಇವರು ಜುಡಿಷಿಯರಿ ಮೇಲೆ ತೋರಿಸ್ತಾ ಇದ್ದಾರೆ. ಜುಡಿಷಿಯರಿದು ಇಲ್ಲಿ ಏನು ತಪ್ಪಿಲ್ಲ, ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ. 94% ಮೇಲೆ ಮಾಡಿ ಅಂತ. ಮಧ್ಯಪ್ರದೇಶದಲ್ಲೂ ಇದೆ ರಿಸರ್ವೇಶನ್ ಇಶ್ಯೂಸ್, ನಮ್ಮ ಕರ್ನಾಟಕದಲ್ಲೇ ಇಲ್ಲ, ಬೇರೆ ಎಲ್ಲಾ ಸ್ಟೇಟ್ ಅಲ್ಲೂ ಇದೆ. ನಾವು ಹೋರಾಟ ಮಾಡಿದಲ್ಲಿ 1-2 ನೋಟಿಫಿಕೇಶನ್ ಮಾಡಿದ್ರಿ, ಅದಾದ್ಮೇಲೆ ಇಲ್ಲಿವರೆಗೂ ಯಾಕೆ ಇಷ್ಟು ಧೋರಣೆ ಮಾಡ್ತಾ ಇದೀರಾ?
ಅದೇ ನಿಮ್ ಮಕ್ಕಳು ಎಲ್ಲ ಫಾರಿನ್ ಅಲ್ಲಿ ಓದ್ತಾ ಇದಾರೆ. ಇಲ್ಲಿ ಯಾರು ಶ್ರೀಮಂತರ ಮಕ್ಕಳು ಬಂದು ಓದ್ತಾ ಇಲ್ಲ, ಇಲ್ಲಿ ಬಡವರ ಮಕ್ಕಳು ಬಂದು ಓದ್ತಾ ಇರೋದು, ಹಿಂದುಳಿದ ಮಕ್ಕಳು ಬಂದು ಓದ್ತಾ ಇರೋದು. ಇವರಿಗೆ ನೀವು ಅನ್ಯಾಯ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ? ಇವ್ರ ಶಾಪ ನಿಮಗೆ ತಡ್ದಿರಾ ಬಿಡುತ್ತಾ? ಸರ್, ಈ ಹೋರಾಟ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲಲ್ಲ. ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀವಿ. ಇಲ್ಲಿಂದ ನಾವು ಬೆಂಗಳೂರು ತನಕ ಪಾದಯಾತ್ರೆನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಹೋರಾಟ ಸಮಿತಿ ಅಧ್ಯಕ್ಷರಂತ ಶಾಂತ್ ಕುಮಾರ್ ಅವರು ಕೂಡ ಹೋರಾಟವನ್ನ ಮುಂದುವರಿಸಿ ಯಾವುದೇ ರೀತಿಯ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸದೆ ಹೋದ್ರೆ ಧರಣಿ ಸತ್ಯಾಗ್ರಹವನ್ನ ಬೆಂಗಳೂರು ಚಲೋ ಜೊತೆಗೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಈಗಾಗಲೇ ಹೇಳಿದ್ರು ಅಂತ ಹೇಳ್ಬೋದು. ಪೃಥ್ವಿರಾಜ್. ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಮ್ಯಾಚ್ ವಿಚಾರಕ್ಕೆ ಕೊಲೆಯನ್ನ ಮಾಡಲಾಗಿದೆ. ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರ ಹೇಳಿಕೆ. ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿನ ಎಸ್ಪಿ ಮಾತನಾಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ, ಹತ್ಯೆ ಆಗಿದೆ ಅಂತ. 2 ದಿನಗಳ ಹಿಂದೆ ಕ್ರಿಕೆಟ್ ಮ್ಯಾಚ್ ಅನ್ನ ಆಡಲಾಗಿತ್ತು. ಗಾಂಜಾ ಹಾವಳಿ ಬಗ್ಗೆಯೂ ಕೂಡ ಆರೋಪವಿದೆ. ಆರೋಪಿಗಳನ್ನ ಗಾಂಜಾ ಟೆಸ್ಟ್ಗೆ ಒಳಪಡಿಸ್ತೇವೆ ಅಂತ ಹೇಳಿದ್ದಾರೆ. ಈ ಘಟನೆಗೆ ಒಂದು ಕ್ರಿಕೆಟ್ ಮ್ಯಾಚ್ನ ವಿಚಾರ ಕಾರಣ ಆದರೆ ಅದರ ಜೊತೆಗೆ ಗಾಂಜಾದ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಗಾಂಜಾವನ್ನ ಸೇವಿಸಿದ್ದಾರೆ ಅಂತ, ಗಾಂಜಾ ಟೆಸ್ಟ್ಗೂ ಕೂಡ ಒಳಪಡಿಸ್ತೇವೆ ಅಂತ ಹೇಳಿದ್ದಾರೆ. ಕೊಲೆಯ ಸಂಬಂಧ 7 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಇದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ಕೂಡ ರಚಿಸಿದ್ದೇವೆ ಅಂತ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ವಿಶೇಷ ತಂಡ ಕೂಡ ರಚನೆ ಆಗಿದೆ ಅಂತ. ಇನ್ನು ಶಿವಮೊಗ್ಗದಲ್ಲಿ ಅಪ್ರಾಪ್ತನ ಕೊಲೆ ಪ್ರಕರಣ ಮರಣೋತ್ತರ ಪರೀಕ್ಷೆ ಬಳಿಕ ಶವವನ್ನು ಹಸ್ತಾಂತರ ಮಾಡಲಾಗಿದೆ. ಸಂಕೇತ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಶವ ಹಸ್ತಾಂತರ. ಸಂಕೇತ್ ಕುಟುಂಬದಲ್ಲಿ ಆಕ್ರಂದನ. ಸಂಕೇತ್ ಕುಟುಂಬಕ್ಕೆ 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಪರಿಹಾರ, ಸಿಎಂ ಪರಿಹಾರ ನಿಧಿಯಿಂದ 10 ಲಕ್ಷ, ಟೋಟಲಿ 15 ಲಕ್ಷ ಪರಿಹಾರವನ್ನ ಕೊಡಲಾಗ್ತಾ ಇದೆ. 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಸಚಿವರು ಕೂಡ ಅದೇ ಜಿಲ್ಲೆಯವರೇ, ಮಧು ಬಂಗಾರಪ್ಪನವರು. ಶಿಕ್ಷಣ ಇಲಾಖೆಯಿಂದ 5 ಲಕ್ಷ, ಸಿಎಂ ಪರಿಹಾರ ನಿಧಿಯಿಂದ 10 ಲಕ್ಷ, 15 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರದಿಂದ ಕೊಡಲಾಗಿದೆ. ಬಿಪಿ ಅವಳಿಗೆ ಕಮ್ಮಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಗಾಡಿ ನಿನ್ನೆ ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:15 ಸರಿ ಫೋನ್ ಮಾಡಿದೆ, ರವಿಕುಮಾರ್ ಸರ್ ಅಂತ. ಫೋನ್ ಮಾಡ್ಬಿಟ್ಟು, ಸರ್ ಯಾಕೆ ಸರ್ ಮೆಸೇಜ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಆಗಿಲ್ವಲ್ಲ ಅಂತ. 8:15 ಸರ್ ಮೆಸೇಜ್ ಹಾಕಿದ್ರು, ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ಟು 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಬಿಟ್ಟು ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರ್ರಿಗೆ ಹುಡುಗರು ಕರೆದ್ರು, ಸರಿಯಾಗಿ ಒಳಗಡೆ ಕುತ್ಕೋಬೇಕು ಸರ್, ಅವ್ರಿಗೊಂದು ಪರಿಹಾರ. ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ ಇಡೀ ಫ್ಯಾಮಿಲಿ, ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ನಾವು ಸೂಸೈಡ್ ಮಾಡ್ಕೊಂತೀವಿ. ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡು ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್, ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. ಎಲ್ಲರಿಗೆ ಒಳ್ಳೆ ಎಲ್ಲ ಸರ್ಗಳು, ಟೀಚರ್ಸ್ಗಳು, ಅಯ್ಯೋ ಅವ್ನು ತುಂಬಾ ಒಳ್ಳೆ ಹುಡುಗ, ಶ್ರುತಿ ಮಿಸ್ ಅಂತ ಅದಾರ. ಅವ್ರು ಮಾಮ ತಮಾಷೆಗೆ ಅವರು ಚೆನ್ನಾಗಿ ಮಾತಾಡ್ಸರು. ಸರ್ಗಳು ಎಲ್ಲ ಅವ್ನು ಚೆನ್ನಾಗಿ ಮಾತಾಡ್ಸಿ ಇಲ್ಲಿ ಮಠ ಕರ್ಕೊಂಬಂದು ಬಿಟ್ಟೋಗ್ರ ಸರ್. ನಮಗೆ ಸರ್ಗಳು ಎಲ್ಲರೂ ನಿಮಗೆ ಚೆನ್ನಾಗೇ ಇದು ಮಾಡ್ಯಾರ ಸರ್. ಆಮೇಲೆ ಒಳಗಿದ್ದರು ಆ ಸರ್ ಒಳ ಬಂದ್ರೆ ಇಲ್ಲ ಗೊತ್ತಿಲ್ಲ ಸರ್, ನಾವು ನೋಡ್ಲಿಲ್ಲ, ಏನಾಯ್ತು ಗೊತ್ತಿಲ್ಲ ಸರ್. ನಮಗೆ ಗಾಂಜಾ ಹೊಡ್ಕೊಂಡು ಅಂತಾರ, ಏನ್ ಮಾಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಅವಾಗಿಂದ ಏನಿದ್ದಿಲ್ಲ. 4 ತಿಂಗಳು ಅಲ್ಲಿ ಅಡಿಗೆ ಮಾಡೋದು ಬಿಟ್ಟು ಬಂದ ಮೇಲೆ ಆಮೇಲೆ 9 ಗಂಟೆ ಮಟ್ಟ ಕ್ಲಾಸ್, ನಿನ್ನಿಂದ ಕ್ಲಾಸ್ ಮಾಡ್ಯಾರ. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು, ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು, ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಈ ಕಡೆ ಎಲ್ಲ ಫುಲ್ಲು ಸುತ್ತಮುತ್ತ ಫೀಲ್ಡ್ ಎಲ್ಲ ಇದೆ. ಮಧ್ಯಾಹ್ನ ಆಯಿತು ಅಂದರೂ ಗಾಂಜಾ, ಮತ್ತು ಸಂಜೆ ಆಯಿತು ಅಂದರೂ ಗಾಂಜಾ ಇರುತ್ತೆ. ನಮ್ಮದು ಇಲ್ಲಿಂದ 1 ಕಿಲೋಮೀಟರ್ ತೋಟ ಇದೆ.
ಆ ತೋಟದಲ್ಲಿ ಅಲ್ಲೇ ಕೂತಿರ್ತಾರೆ. ಆ ಕಡೆ ರೌಂಡ್ಸ್ ಹಾಕಲ್ಲ ಪೊಲೀಸ್ನವರು, ಏನಿಲ್ಲ. ಅದು ಏನಂತೂ ಕೇಳೋದು ಇಲ್ಲ. ನಾವೇ ಎಷ್ಟೋ ಸತಿ ಫೋನ್ ಮಾಡಿದ್ರು ರೌಂಡ್ಸಿಗೆ ಬರ್ತಾರೆ, ಅಷ್ಟೊತ್ತಿಗೆ ಓಡೋಗಿರ್ತಾರೆ ಅವರು. ಮತ್ತು ಅವ್ರನ್ನ ಹಿಡಿದ್ರು ಇವರು ಆಕ್ಷನ್ ಏನು ತೊಗೊಳಲ್ಲ ಸರ್. ಇವರು ತಗೊಂಡೋಗಿ ಏನು ಇದು ಮಾಡಲ್ಲ. ಇವರು ಆರಾಮಾಗಿ ಇವರು ಪಾಡಿಗೆ ಅವರು. ಉರುಗಡೂರಿನಲ್ಲಿ ಬಾಲಕನ ಕೊಲೆ ಪ್ರಕರಣ, ಹಿಂದೂಪರ ಸಂಘಟನೆಗಳು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಫೋನ್ ರಿಸೀವ್ ಮಾಡಿದ ಡಿಸಿ ವಿರುದ್ಧ ಕೂಡ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ಹಿಂದೂಪರ ಸಂಘಟನೆಯವರು ಹಾಗೆ ಬಿಜೆಪಿಯವರ ಪ್ರತಿಭಟನೆ. ಫೋನ್ ರಿಸೀವ್ ಮಾಡಿಲ್ಲ ಡಿಸಿ ಅವರ ವಿರುದ್ಧ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು ಸಾಂತ್ವನ ಹೇಳಲಿಕ್ಕೆ ಬಂದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದು ಕುಟುಂಬಕ್ಕೆ ಡಿಸಿ ಸಾಂತ್ವನ. ಕುಟುಂಬಕ್ಕೆ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಸ್ಥಳಕ್ಕೆ ಡಿಸಿ ಬಂದಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಆಮೇಲೆ ಅಲ್ಲಿ ಎಲ್ಲ ಕೆಲಸ ಮಾಡಬೇಕು. ಸ್ಪೆಷಲ್ ಕ್ಲಾಸ್ ಹೆಸರಲ್ಲಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ಬೆಂಗಳೂರಿನಾಗೆ ಅವ್ರಿಗೂ ಮಾತಾಡಿದ್ದೀರಿ. ಇಲ್ಲಿ SP DC ಅವರು ಇಬ್ಬರು ಬರಬೇಕು ಅಂದಾಗ SP ಅವರು ಮಾತಾಡಿದಾಗ 10 ನಿಮಿಷಕ್ಕೆ ಬರ್ತೀನಿ ಅಂತ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು 10 ನಿಮಿಷಕ್ಕೆ ಅವರು ಬರ್ತಾರೆ. ಅವ್ರು ಬಂದ ಮೇಲೆ ಅವರು ಈ ನಮ್ದೆಲ್ಲ ಜನರೆಲ್ಲ ಬೇಡಿಕೆ ಏನು, ಈ ಮಗು ಸತ್ತಿದೆ, ಇದಕ್ಕೆ ಪರಿಹಾರ ಕೊಡಬೇಕು. ಇದು ಮೊದಲನೇದು. ಎರಡನೇದು ಬಹಳ ಇರೋದ್ರಿಂದ ಎಲ್ಲ ಇವರು ಹರಿಕೃಷ್ಣ ಹೇಳಿದಂಗೆ ಇದೊಂದು ಸ್ಟೇಷನ್ಗೆ ಸರಿಯಾದ ಸ್ಟಾಫ್ ಕೊಡಬೇಕು. ನಡೀತಾ ಇದೆ ಸಮಸ್ಯೆ, ಸ್ಟಾಫ್ ಕೊಡಬೇಕು. ಎರಡನೇದು. ಮೂರನೇದು, ಇಲ್ಲಿ ಅವ್ರು ಹೇಳಿದಾಗೆ ಗಾಂಜಾ ಬಗ್ಗೆ ಬಿಗಿ ಕ್ರಮ ತಗೋಬೇಕು. ನೀವು ಹೊಸದಾಗಿ ಬಂದಿದ್ರಿ, ನಾನು ಇವತ್ತು ನಿಮ್ಮ ಆಪಾದನೆ ಮಾಡಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ನೀವು ಈ ಕಡೆ ಗಮನ ಕೊಟ್ಟು ಗಾಂಜಾ ನೀವು ಈ ಭಾಗದಲ್ಲಿ ಆಗ್ದಂಗೆ ನೋಡ್ಕೊಳ್ಳಿ. ಅದಕ್ಕೋಸ್ಕರ ಕೂಗಿ ಚೀರಿ ಗಂಟ್ಲೆಲ್ಲ ಹಾಳು ಮಾಡ್ಕೋಬೇಡಿ, ಆರೋಗ್ಯ ಕೆಡ್ಕೋಬೇಡಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಕುಟುಂಬದವರಿಗೆ ಈಗ ಆಲ್ರೆಡಿ ಆ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆಯಾ? ಯಾರೆಲ್ಲ ಬಂದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ? ಮತ್ತೊಂದು ಕಡೆ ಹಿಂದೂಪರ ಸಂಘಟನೆಗಳು ಹಾಗೆ ಬಿಜೆಪಿಯವರು ಯಾವ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ? ಪೃಥ್ವಿ, ಏನು ಶಿವಮೊಗ್ಗದ ಉಡುಗಡಿರಿನ ಏನು ಬಾಲಕನ ಕೊಲೆ ಪ್ರಕರಣ ಈಗ ತಾರಕಕ್ಕೇರಿತ್ತು. ಏನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಿಂದ ಬಾಲಕನ ಮೃತದೇಹವನ್ನ ಮೆರವಣಿಗೆ ಮೂಲಕ, ನೂರಾರು ಬೈಕ್ಗಳ ಮೆರವಣಿಗೆ ಮೂಲಕ ಏನು ಮೃತದೇಹವನ್ನ ಊರುಗಡಿರಿಗೆ ತರಲಾಯಿತು. ತರುವ ವೇಳೆ ಅಲ್ಲೊಂದಿಷ್ಟು ಜನರು ಕೂಡ ಉದ್ರಿಕ್ತರಾಗಿ ಜನರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಘೋಷಣೆ, ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಪರಿಹಾರಕ್ಕಾಗಿ ಬೇಡಿಕೆಯನ್ನ ಇಟ್ಟರು. ಅದಾದ ನಂತರ ಸ್ಥಳಕ್ಕೆ ಆಗಮಿಸಿದಂತ DCM ಏನು ಮಾಜಿ DCM ಈಶ್ವರಪ್ಪನವರು, DC ಅವರು ಹಾಗೂ SP ಅವರು ಸ್ಥಳಕ್ಕೆ ಆಗಮಿಸಬೇಕು ಅಂತ ಹೇಳಿ ಪಟ್ಟಣ ಹಿಡಿದ್ರು. ಅದಾದ ನಂತರ ಸ್ಥಳಕ್ಕೆ ಆಗಮಿಸಿದಂತ DCM ಹಾಗೂ SP ಏನು DC ಮತ್ತು SP ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಅಲ್ಲಿರುವಂತಹ ಪ್ರತಿಭಟನಾಕಾರರು 3 ಬೇಡಿಕೆಗಳನ್ನ ಏನು ಇಡ್ತಾರೆ DC ಅವರ ಮುಂದೆ. ಇಲ್ಲಿ ಸ್ಥಳದಲ್ಲಿ ಏನು ಗಾಂಜಾ ಹಾವಳಿ ಇದೆ, ಅದನ್ನ ಮೊದಲನೇದಾಗಿ ತಡಿಬೇಕಾಗಿದೆ. ಅದಾದ ನಂತರ ಇಲ್ಲಿ ಒಂದು ಔಟ್ ಪೋಸ್ಟ್ ಅನ್ನ, ಅಂದ್ರೆ ಪೊಲೀಸ್ ಔಟ್ ಪೋಸ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಅನ್ನ ಬೇಡಿಕೆಯನ್ನ ಇಡ್ತಾರೆ, ಅಂದ್ರೆ ತೆರಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡ್ತಾರೆ. ಅದಾದ ಬಳಿಕ ಏನು ಮೃತರಾದಂತಹ ಏನು ಕುಟುಂಬಕ್ಕೆ ಅವರಿಗೆ ಪರಿಹಾರ ನೀಡಬೇಕು, ಹಾಗೆ ಒಂದು ಕೆಲಸವನ್ನ ಕೂಡ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆನ ಇಡ್ತಾರೆ. ಅದಾದ ಬಳಿಕ ಅಲ್ಲಿ ಒಂದಿಷ್ಟು ಘೋಷಣೆಯನ್ನ ಕೂಗ್ತಾರೆ. ಹಿಂದೂ ವಿರೋಧಿ ಕೆಲಸ ಆಗ್ತಾ ಇದೆ, ಇಲ್ಲಿ ಎಲ್ಲವನ್ನು ತಡಿಬೇಕು, ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಅದಾದ ಬಳಿಕ DCR ಆದಂತ ಪ್ರಭುಲಿಂಗ ಅವರು, SP ಅವರು ಒಂದಿಷ್ಟು ಭರವಸೆಯನ್ನ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಗಾಂಜಾ ಹಾವಳಿಯನ್ನ ನಡೆಸೋದಕ್ಕೆ ಬಿಡಲ್ಲ, ಹಾಗೆ ಜೊತೆಗೆ ಒಂದು ಔಟ್ ಪೋಸ್ಟ್ ಅನ್ನ, ಅಂದ್ರೆ ಪೊಲೀಸ್ ಸ್ಟೇಷನ್ ಅನ್ನ ತೆಗೆಯೋದಕ್ಕೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗುವುದು. ನಂತರ ಏನು ಶಿಕ್ಷಣ ಇಲಾಖೆಯಿಂದ 15 ಲಕ್ಷ ದುಡ್ಡನ್ನ, ಈಗ ಮೊದಲನೇದಾಗಿ 5 ಲಕ್ಷ ಹಣವನ್ನ ನೀಡಿದ ನಂತರ 10 ಲಕ್ಷ ಹಣ, ಒಟ್ಟು 15 ಲಕ್ಷ ಹಣಗಳನ್ನ ನೀಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಭರವಸೆ ಕೊಟ್ಟ ನಂತರ ಏನು ಪ್ರತಿಭಟನಾಕಾರರು ಏನು ಪ್ರತಿಭಟನೆಯನ್ನ ಕೈ ಬಿಡ್ತಾರೆ. ಅದಾದ ಬಳಿಕ ಮೃತದೇಹವನ್ನ ಏನು ಕುಟುಂಬಸ್ಥರಿಗೆ ಹಸ್ತಾಂತರಲಾಗುತ್ತೆ. ನಂತರ ಅವರು ಕುಟುಂಬಸ್ಥರು ಈಗ ಮನೆಗೆ ಮೃತದೇಹವನ್ನ, ಸಂಕೇತ ಏನಿದ್ದಾನೆ ಆತನ ಮೃತದೇಹವನ್ನ ಈಗ ಕರೆದುಕೊಂಡು ಮನೆಗೆ ತೆಗೆದುಕೊಂಡೋಗಿ ವಿಧಿವಿಧಾನಗಳನ್ನ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏನು ಗಾಂಜಾ ಹಾವಳಿ ಇದೆ, ಇಲ್ಲಿ ಮಿತಿ ಮೀರಿದೆ. ಸದ್ಯಕ್ಕೆ ಏನು ಇಲ್ಲಿರುವಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಂದ್ರೆ ಕೋಮು ಏನು ಸಮಸ್ಯೆಗಳಿಲ್ಲ. ಆದ್ರೆ ಇಲ್ಲಿರುವಂತ ಕೆಲ ಕಿಡಿಗೇಡಿಗಳಿಂದ, ಅದರಲ್ಲೂ ಕೂಡ ಗಾಂಜಾ ಇವರಿಂದ ಈ ರೀತಿಯ ಪ್ರಕರಣಗಳು ನಡೀತಾ ಇದೆ ಅನ್ನೋ ಆರೋಪನ ಮಾಡ್ತಾರೆ. ಅದಾದ ಬಳಿಕ ಏನು ಇಲ್ಲಿಯ ಸ್ಥಳೀಯ ಶಾಸಕರಾದ ಚನ್ನಬಸಪ್ಪನವರು ಕೂಡ ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ದು, ಪೊಲೀಸರು ಸರ್ಪಗಾವಲನ್ನ ಹಾಕೊಂಡಿದ್ರೆ, ಎಲ್ಲಾ ರೀತಿಯ ಏನು ಯಾವುದೇ ರೀತಿಯ ತೊಂದರೆಗಳಾಗದಂತೆ ಎಲ್ಲಾನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕಿರಿಯರ ಕುರ್ಚಿ ಕದನ. ಮಂತ್ರಿ ಸ್ಥಾನಕ್ಕಾಗಿ 31 ಹೊಸ ಶಾಸಕರಿಂದ ಪತ್ರವನ್ನ ಬರೆಯಲಾಗಿರುವಂಥದ್ದು. ಆ ಪತ್ರದಲ್ಲಿ ಸಹಿ ಹಾಕಿದ್ದಾರೆ 31 ಜನ ಶಾಸಕರು. 38 ಜನ
ಹೊಸದಾಗಿ ಆಯ್ಕೆಯಾಗಿರುವಂಥ ಕಾಂಗ್ರೆಸ್ನ ಶಾಸಕರ ಪೈಕಿ 31 ಜನ ಹೊಸ ಶಾಸಕರು ಮೊದಲ ಬಾರಿಗೆ ಗೆದ್ದಿರುವಂಥದ್ದು. ಅವರು ಸಹಿಯನ್ನ ಹಾಕಿದ್ದಾರೆ. DCM ಭೇಟಿಯಾಗಿರುವಂಥದ್ದು ಮಂಡ್ಯ ಶಾಸಕ ರವಿ ಗಣಿಗ ಅವರ ನೇತೃತ್ವದಲ್ಲೇ ಸಹಿಯನ್ನ ಹಾಕಿಸಿಕೊಳ್ಳಲಾಗಿರುವಂಥದ್ದು. ಇನ್ನು ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ರಾಜಕೀಯ. ಆ 31 ಜನ ಶಾಸಕರು ಸಹಿ ಹಾಕಿದ್ದಾರಲ್ಲ, ಅದರಲ್ಲಿ ಇರುವಂತ ಸುಮಾರು ಒಂದು 18 ಜನ DK ಶಿವಕುಮಾರ್ ಅವರ ಬಣದವರು ಅಂತ ಹೇಳಲಾಗ್ತಾ ಇದೆ. ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಮೊದಲ ಬಾರಿ ಗೆದ್ದು ಮಂತ್ರಿಯಾಗಿದ್ದೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರ ಹೇಳಿಕೆ. ನಾನು ಮೊದಲ ಬಾರಿಗೆ ಗೆದ್ದು ಮಂತ್ರಿ ಆಗಿದ್ದೆ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಹೌದು, 1989ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮಂತ್ರಿಗಳಾಗಿದ್ದರು ಬಂಗಾರಪ್ಪನವರ ಸಂಪುಟದಲ್ಲಿ. ಹೊಸ ಪೀಳಿಗೆಗೆ ಅವಕಾಶವನ್ನ ಕೊಡ್ಬೇಕಲ್ವಾ? ಇಲ್ಲಿ ಗೂಟ ಹೊಡೆದು ಕುಳಿತುಕೊಳ್ಳಿಕ್ಕೆ ಆಗತ್ತಾ? ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರ ಹೇಳಿಕೆ. ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಗಲೇ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅವ್ರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ. ತಪ್ಪೇನು, ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್. ಹುಬ್ಬಳ್ಳಿಯ KCA ಮೈದಾನದಲ್ಲಿ ರಣಜಿ ಫೈನಲ್ ಮ್ಯಾಚ್ ನಡೀತಾ ಇದೆ. ಟಾಸ್ ಗೆದ್ದಂತ ಜಮ್ಮು ಕಾಶ್ಮೀರ ತಂಡಕ್ಕೆ ಉತ್ತಮ ಆರಂಭ ಕೂಡ ಸಿಕ್ಕಿರುವಂತದ್ದು. ಜಮ್ಮು ಕಾಶ್ಮೀರ ಪರ ಯಾವೀರ್ ಹುಸೇನ್ ಹಾಗೂ ಶುಭಂ ಉತ್ತಮ ಆರಂಭವನ್ನ ಕೊಟ್ಟಿದ್ದಾರೆ. ಆರಂಭದಲ್ಲೇ ಜಮ್ಮು ಕಾಶ್ಮೀರದ ವಿಕೆಟ್ ಕಳೆದುಕೊಂಡಿದ್ರು. ಅದಾದ ನಂತರ ಪುಟಿದಿರುವಂಥದ್ದು ಸದ್ಯ 1 ವಿಕೆಟ್ ಕಳೆದುಕೊಂಡಿರುವಂಥ ಜಮ್ಮು ಕಾಶ್ಮೀರ ಟೀಮ್ 133 ರನ್ ಅನ್ನ ಗಳಿಸಿದೆ.